level 2 over in P block ಆಗಿದೆ. 57. Okay. The compound which gives off oxygen on moderate heating. This question over? Yes, sir. Yes, sir. Okay. Next question number 58. Observe Madi. It is possible to obtain oxygen from air by fractional distillation because ಅಂತ ಇಂಡಿಕೇಟ್ ಮಾಡಿದ್ದಾರೆ ನೋಡಿ. ಫ್ರಾಕ್ಷನಲ್ ಡಿಸ್ಟಿಲೇಷನ್ ಅಲ್ಲಿ ಲೋ ಬಾಯ್ಲಿಂಗ್ ಪಾಯಿಂಟ್ ಯಾವ್ದಿರುತ್ತೋ ಅದು ಈಸಿಯಾಗಿ ಫಸ್ಟ್ ಎವಾಪರೇಟ್ ಆಗುತ್ತೆ. ನಮಗೆ ಬೇಕಾಗಿರತಕ್ಕಂತ ಗ್ಯಾಸ್ ಅನ್ನ ನಾವು ಸಪರೇಟ್ ಕಂಪಾರ್ಟ್ಮೆಂಟ್ ಅಲ್ಲಿ ನಾವು ಸ್ಟೋರ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಎರಡು ಗ್ಯಾಸ್ ಇದೆ. ಈಗ ನ್ಯಾಚುರಲ್ ಅಟ್ಮಾಸ್ಫಿಯರ್ ಏರ್ ಅಲ್ಲಿ ಜಾಸ್ತಿ ಅಮೌಂಟ್ ಆಫ್ ನೈಟ್ರೋಜನ್ ಅಂಡ್ ದೆನ್ ಆಕ್ಸಿಜನ್ ಕಂಟೆಂಟ್ ಇರುತ್ತೆ ಅನ್ಕೊಳ್ಳಿ. ಅದನ್ನ ನಾವು ತಗೊಳ್ತೀವಿ, ಅದನ್ನ ಹೀಟ್ ಮಾಡಿದಾಗ ನೈಟ್ರೋಜನ್ ಕಂಟೆಂಟ್ ವಿಲ್ ಬಿ ಎಲಿಮಿನೇಟೆಡ್ first because of its boiling point is lesser compared to oxygen. Okay, that's why. ಬರ್ಕೊಂಡಿರಿ ಅಲ್ಲಿ ಒಂದು ಲೈನ್. The boiling point of nitrogen is 78 Kelvin. 78 Kelvin. Next, boiling point of dioxygen is 90 Kelvin. 90 Kelvin. Boiling point of dioxygen is 90 Kelvin. Now answer is option 3, sir. yes, option. Oxygen has higher boiling point than nitrogen. Okay. 59th nodi. Oxygen is denser than air, so it is collected over. ಇದನ್ನ ನೀವು ನೋಡ್ಕೊಂಡ್ ಬರ್ಬೇಕು. ಓಕೆ, ಅದರಲ್ಲಿ ನಾವು ಯಾವ್ದೆಲ್ಲ ತಗೊಳ್ತೀವಿ, ವಾಟರ್ ತಗೊಳ್ತೀವೋ, ಎಥನಾಲ್, ಮರ್ಕ್ಯೂರಿನೋ ಅಥವಾ ಕೆರೋಸಿನ್ ಆಯಿಲ್. ಓಕೆ, ಆನ್ಸರ್ ನೀವು ಮಾಡ್ಬೇಕು. ನೆಕ್ಸ್ಟ್ ಕ್ಲಾಸ್ ನಾನು ಕೇಳ್ತೀನಿ. ಲಾಸ್ಟ್ ಕ್ಲಾಸ್ ಅಲ್ಲಿ ಒಂದು ಕ್ವಶನ್ ಕೇಳಿದ್ದೆ, ಯಾವ್ದದು? ಕ್ವಶನ್ ನಂಬರ್ 54. ಓಕೆ, 54 ಅಂಡ್ ದೆನ್ ಕ್ವಶನ್ ನಂಬರ್ 59. ಈ ಎರಡು ಕ್ವಶನ್ಸ್ಗೂ ಆನ್ಸರ್ ಮಾಡಿರ್ಬೇಕು ನೀವು. ನೆಕ್ಸ್ಟ್ ಕ್ವಶನ್ ನಂಬರ್ 60 ನೋಡಿ. ಆಕ್ಸಿಜನ್ ಮಾಲಿಕ್ಯೂಲ್ ಎಕ್ಸಿಬಿಟ್ಸ್ ಅಂತ ಇದೆ. ಇದು ಆಕ್ಚುಯಲ್ ಆಗಿ ಪ್ಯಾರಾಮ್ಯಾಗ್ನೆಟಿಕ್, ಡಯಾಮ್ಯಾಗ್ನೆಟಿಕ್, ಫೆರೋಮ್ಯಾಗ್ನೆಟಿಕ್, ಫೆರಿಮ್ಯಾಗ್ನೆಟಿಕ್ ಅಂತ ಕೊಟ್ಟಿದ್ದಾರೆ. ಕೆಮಿಕಲ್ ಬಾಂಡಿಂಗ್ ಅಲ್ಲಿ ಬರ್ತಕ್ಕಂಥ ಕ್ವಶನ್ ಇದು. ಬಟ್ ಆದ್ರೂ ಕೂಡ ಇಂಡಿಕೇಟ್ ಮಾಡಿದ್ದಾರೆ. ಜಸ್ಟ್ ಕಾನ್ಸೆಪ್ಟ್ ಅನ್ನ ಹೇಳ್ಬಿಟ್ಟು ಆನ್ಸರ್ ಯಾವ್ದು ಬರುತ್ತೆ ಅಂತ ಹೇಳ್ತೀನಿ. ಬಟ್ ಕೆಮಿಕಲ್ ಬಾಂಡಿಂಗ್ ಅಲ್ಲಿ ಸ್ವಲ್ಪ ಡೀಟೇಲ್ ಸ್ಟೋರಿ ಹೇಳ್ತೀನಿ. ಓಕೆ, ನೋಡೋಣ. ಆಕ್ಸಿಜನ್ ಮಾಲಿಕ್ಯೂಲ್ ಅಂತ ಕೊಟ್ಟಿದ್ದಾರೆ. ಆಕ್ಸಿಜನ್ ಮಾಲಿಕ್ಯೂಲ್. Okay. What is the atomic number of oxygen? 8. Yes, very good. Atomic number of oxygen. Individual oxygen ಗೆ atomic number ಏನಪ್ಪಾ? Atomic number 8 ಅಲ್ವಾ? Atomic number 8. Okay. How many oxygen atoms are there in oxygen molecule? 2 ಅಲ್ವಾ? ಅಂದ್ರೆ O2 ನಲ್ಲಿ number of electrons ಎಷ್ಟಾಗುತ್ತೆ? 16 electrons. 16 electrons. MOT ಅಂತ ಕೇಳಿದಿರಾ? ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಇನ್ ಕೆಮಿಕಲ್ ಬಾಂಡಿಂಗ್. Yes, sir. ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿನಲ್ಲಿ ಎರಡು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರುತ್ತೆ. ಒಂದು ಅಬೌವ್ ದಿ 14 ಎಲೆಕ್ಟ್ರಾನ್ ಅಥವಾ ಅಬೌವ್ ದಿ 7 electron in an atom ಅಥವಾ above the 14 electron in an molecule. Next, lesser the number of electron ಅಥವಾ 7 electron ಅಥವಾ lesser the 14 electron, ಒಂದು electronic configuration ಬರುತ್ತೆ. Totally 2 electronic configuration. Above 14 electron, below 14 electron in a molecule. Okay, ಹೇಳಿದಾರಲ್ವಾ ಇದು MOT ನಲ್ಲಿ? Yes, sir. Diatomic above 14 electron and then below 14 electron ಎರಡು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರುತ್ತೆ. ಬಟ್ ಇಲ್ಲಿ ಆಕ್ಸಿಜನ್ ಮಾಲಿಕ್ಯೂಲ್ ಗೆ ನಾವು above 14 electron ತಗೋಬೇಕು, below 14 electron ತಗೋಬೇಕು? Above 14 ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅನ್ನ ತಗೋಬೇಕಾಗುತ್ತೆ. ಏನಕ್ಕೆ ಅಂದ್ರೆ ಬಿಕಾಸ್ ಆಫ್ ಹಿಯರ್ 16 electrons are there. ಓಕೆ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆಯೋಣ. above 14 electron, sigma 1s, sigma star 1s, sigma 2s,
sigma star 2s. Next, sigma 2pz, pi 2px, pi 2px, pi 2px equal to pi 2py, pi 2py. Next, pi star 2px equal to pi star 2py. This is the electronic configuration of diatomic molecule having electrons greater than 14. Greater than 14. Greater than 14 ಇದ್ದಾಗ ಈ ಎಲೆಕ್ಟ್ರಾನ್ಸ್ ನಾನು ಈ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅನ್ನು ಬರೀತೀನಿ. ಈಗ 16 ಇದೆ ಎಲೆಕ್ಟ್ರಾನ್ಸ್, ಇದನ್ನ ಫಿಲ್ ಮಾಡ್ತಾ ಹೋಗ್ಬೇಕು ಈ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಗೆ. Each orbital contains how many electrons? Each orbit, single orbit. ಒಂದು ಆರ್ಬಿಟಲ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ ಫಿಟ್ ಮಾಡಬಹುದು ನಾವು? 8. 8 ಸಿಂಗಲ್ ಆರ್ಬಿಟಲ್. ಒಂದು ಆರ್ಬಿಟಲ್ ನೋಡಪ್ಪ, ಒಂದು ಆರ್ಬಿಟಲ್ ಇದೆ, ಒಂದು ಆರ್ಬಿಟ್ ಇದೆ ಅಂದ್ರೆ ಎಷ್ಟು ಎಲೆಕ್ಟ್ರಾನ್ ಫಿಲ್ ಮಾಡಬಹುದು ಸಿಂಗಲ್ ಆರ್ಬಿಟಲ್ ಅಲ್ಲಿ? 2 ಎಲೆಕ್ಟ್ರಾನ್. ಒಂದು ಸ್ಪಿನ್ ಅಬೌವ್, ಒಂದು ಸ್ಪಿನ್ ಬಿಲೋ ಅಲ್ವಾ? ಓಕೆ, ಇಲ್ಲಿ ಸಿಗ್ಮಾ 1s ನೋಡಿ, ಸ್ಟಾರ್ ಇರೋದು ಏನಿದೆಯಲ್ಲ ಇದು ಆಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್. ಸ್ಟಾರ್ ಇರೋದು ಆಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಅಂತ ಕರಿತೀವಿ. ಸ್ಟಾರ್ ಇಲ್ಲದೆ ಇರೋದು ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್. ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಗೊತ್ತಿರಲಿ ನಿಮ್ಗೆ. ಈಗ ಎಲೆಕ್ಟ್ರಾನ್ ಫಿಲ್ ಮಾಡ್ತಾ ಹೋಗೋಣ. 16 ಎಲೆಕ್ಟ್ರಾನ್ಸ್ ಅನ್ನ ಫಿಲ್ ಮಾಡ್ಬೇಕು ನಾವು. 2 ಸಿಗ್ಮಾ ಸ್ಟಾರ್ ಎಸ್, ಅದರಲ್ಲಿ 2 ಎಲೆಕ್ಟ್ರಾನ್. 2 + 2 4, 4 + 2 6, 6 + 2 8, 8 + 2 10. ಈಗ 10 ಆದ ನಂತರ ನೋಡಿ ಎರಡು ಎನರ್ಜಿ ಸೇಮ್ ಇದೆ. ಇಲ್ಲಿ 2 2 ಅಂತ ಒಂದೇ ಸರಿ ಬರೆಯೋಗಿಲ್ಲ. ಯಾವ ತರ ಫಿಲ್ ಮಾಡಬೇಕು ಎಲೆಕ್ಟ್ರಾನ್ಸ್ ಅನ್ನ? ಅಕಾರ್ಡಿಂಗ್ ಟು ವಿಚ್ ರೂಲ್? ಅಕಾರ್ಡಿಂಗ್ ಟು ಹುನ್ಸ್. ನೋಡಪ್ಪ, ಇಲ್ಲಿಗೆ 10 ಆಯ್ತಾ, 11 12 ಸಿಂಗ್ಲಿ ಆಕ್ಯುಪೈ ಆಗಬೇಕು. ಅದಾದ ನಂತರ 13 14 ಹೆಂಗೆ? 13 14 ಈ ರೀತಿ ಫಿಲ್ ಆಯ್ತು. ಅದಾದ ನಂತರ ನೀವು ಎರಡೆರಡು ಬಂದಿರೋದ್ರಿಂದ ಡೈರೆಕ್ಟ್ ಆಗಿ ನೀವು 2 2 ಅಂತ ಬರ್ಕೋಬಹುದು. ಅದಾದ ನಂತರ ನೀವು ಫಿಲ್ ಮಾಡೇ ಆದ ನಂತರ ಇಲ್ಲಿ 2 ಎಲೆಕ್ಟ್ರಾನ್ಸ್ ಬಂತು, ನಾವು ಈಗ 2 ಅಂತ, ಇಲ್ಲಿ 2 ಅಂತ ಡೈರೆಕ್ಟ್ 2 ಬರೆಯೋಗಿಲ್ಲ. ಸಿಂಗ್ಲಿ ಆಕ್ಯುಪೈ ಫಸ್ಟ್ ಮಾಡಬೇಕು, ಆ ನಂತರ ಪೇರ್ ಮಾಡ್ತಾ ಹೋಗ್ಬೇಕು. ಟೋಟಲ್ ಎಷ್ಟು ಎಲೆಕ್ಟ್ರಾನ್ಸ್ ಆಯ್ತು? 2 4 6 8 12 14. ಟೋಟಲ್ 14 ಆಯ್ತು. ರಿಮೈನಿಂಗ್ ಎಷ್ಟು ಎಲೆಕ್ಟ್ರಾನ್ಸ್ ಇದೆಯಪ್ಪ? 2 electrons. 2 electrons. 2 ಎಲೆಕ್ಟ್ರಾನ್ ಫಿಲ್ ಮಾಡೋದಾ? No, sir. No, sir. 50 as 2 by 2p, 5 star 2px. Here 1 electron singly occupied. 15. Another one is 16. as 16. Okay. Here unpaired in this electronic configuration, unpaired electrons are there here. Yes, sir. Yes, sir. Yes, sir. How many? Yes. How many unpaired electrons are there? 2 unpaired. unpaired. 2 unpaired. 2 unpaired electrons are there. That's why paramagnetic ಅಂತ ಕರಿತೀವಿ ನಾವು. Okay. Paramagnetic. 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 Due to presence of 2 unpaired electrons. Due to presence of 2 unpaired electrons. Okay. In case ಇಲ್ಲಿ ಏನಾದ್ರೂ 2 2 ಆಗಿತ್ತು ಅಂದ್ರೆ ಏನಾಗ್ತಿತ್ತು? ಎಲ್ಲ ಫಿಲ್ ಆಗಿತ್ತು. ಎಲ್ಲ ಪೇರ್ ಆಗಿತ್ತು ಅಂದ್ರೆ Hello. Diamagnetic. yes, Diamond. ಎಲ್ಲ ಫಿಲ್ ಆಗಿತ್ತು. ಅಮ್ಮ. ಓಕೆ. ಇಲ್ಲಿ ಸಿಂಗಲ್ ಆಕ್ಯುಪೈ ಆಗಿತ್ತು ಅಂದ್ರೆ ಮಾತ್ರ ಏನಾಗ್ತಿವಿ? ಪ್ಯಾರಾಮ್ಯಾಗ್ನೆಟಿಕ್ ಅಂತ ಇಂಡಿಕೇಟ್ ಯಾರೋ ಕಾಲ್ ಮಾಡ್ತಿದ್ದಾರೆ. ಹಲೋ, ಎಷ್ಟು ಕೂಡ ಆಡಿಯೋ ನವ್ಯ ಭವ್ಯ ರಮ್ಮನ. ಹಲೋ, ನನ್ ಇದು ನೀವು ಅಡ್ಮಿಷನ್ ಮಾಡಿ ನನ್ಗೆ ವಾಟ್ಸಪ್ ನಂಬರ್ ಕೊಟ್ಟೋಗ್ರಿ. ಹಲೋ, ಓಕೆ. ಹೌದಾ? ನಂಗೆ ಫಸ್ಟ್ ಬಂದು ಇವತ್ತು ವಾಟ್ಸಪ್ ನಂಬರ್ ಕೊಟ್ಟೋಗ್ರಿ. ಮತ್ತೆ ಇವಾಗ ಏನ್ ಮಾಡ್ತೀರಾ? No, sir. Yes, sir. ಏನ್ನ ಮೊಬೈಲ್? Yes, sir.
ಬೇಕು ಅದಕ್ಕೆ ನಂಗೆ ವಾಟ್ಸ್ಆಪ್ ನಂಬರ್ ಕೊಟ್ಟೋಗ್ರಿ ಅಂತ ಹೇಳಿದ್ ನಾನು. ಹಾ ಹೌದಾ, ಅದು ಕಂಪ್ಯೂಟರ್ ಅಲ್ಲೆಲ್ಲ ಫೀಡ್ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ. ಅವತ್ತಿಂದ ಫೋನ್ ಮಾಡ್ತಾ ಇದ್ದೀವಿ, ನೀವು ರಿಸೀವೇ ಮಾಡ್ಲಿಲ್ಲ. ಎಷ್ಟು ಸರ್ ಮಾಡಿದೀನಿ ಗೊತ್ತಾ, ಸ್ವಿಚ್ ಆಫ್. ನಾನು ಭಾರತಿ ಮೇಡಮ್ ಇಬ್ರು, ಭವ್ಯ ಮೇಡಮ್ ಅವರು ಮಾಡಿದ್ರು. ಎಸ್ ಸರ್. ಹೌದಾ, ಆಯ್ತು, ಬಂದು ಮಾಡಿಸ್ರಿ. ಆಯ್ತಪ್ಪ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ ನೋಡಿ. ಯಾರು ಹೇಳಿದ್ದು ಕಿಟ್ ಕೊಡೋದು ಅಂತ? ಇಲ್ಲಪ್ಪ, ಇಲ್ಲ. ಹೈಸ್ಕೂಲ್ ಮಕ್ಳಿಗೆ ಕೊಡೋದು ದಿನಸಿ ಯಾವಾಗ್ಲೂ ಕೊಡ್ತಾ ಇದ್ರಲ್ಲ, ಊಟ ಆಗ್ತಾ ಇದ್ರಲ್ಲ, ಇವಾಗ ಊಟ ಹಾಕಲ್ಲ, ಅದಕ್ಕೋಸ್ಕರ ಅವ್ರಿಗೆ ರೇಷನ್ ಕೊಟ್ರು ಅಷ್ಟೇ. ಆಯ್ತಪ್ಪ, ಆಯ್ತು. ಶ್ರಾವಣಿ, ಈಗ ಈ ತರ ಕಾಲ್ ಬಂದ ತಕ್ಷಣ ಇಮಿಡಿಯೇಟ್ ನೀವು ಆಡಿಯೋ ಆಫ್ ಮಾಡ್ಬಿಡ್ಬೇಕು, ಇಲ್ಲ ಕಟ್ ಮಾಡಿ, ಆನಂತರ ಎಂಟ್ರಿ ಆಗ್ಬೋದು. ಶ್ರಾವಣಿ, ಅಲ್ಲ ಸರ್, ಸಾರಿ ಸರ್. ನೋಡಮ್ಮ, ಈ ತರ ಆಯ್ತ ತಕ್ಷಣ ಇಮಿಡಿಯೇಟ್ ಆಗಿ ಕಾಲ್ ಕಟ್ ಮಾಡ್ಬಿಡಿ. ಇಲ್ಲಾಂದ್ರೆ ನೀವು ಕಾಲ್ ಬರ್ತಾ ಇದೆ ಮಾತಾಡ್ಲೇಬೇಕು ಅಂತ ಅಂದಾಗ ಈ ಕ್ಲಾಸ್ ರೂಮ್ ಏನಿದೆಯಲ್ಲ ಅದನ್ನ ನೀವು ಫಸ್ಟ್ ಡಿಸ್ಕನೆಕ್ಟ್ ಮಾಡಿ. ಇಲ್ಲ ಅಂತಂದ್ರೆ ನೋಡಿ, ಎಷ್ಟೊತ್ತು ಈಗ ಒಂದು 3 ಮಿನಿಟ್ಸ್ ವೇಸ್ಟ್ ಆಯ್ತು, ಸುಮ್ನೆ ಸೌಂಡ್ ಆಗ್ತಾ ಇತ್ತು ಇನ್ ಬಿಟ್ವೀನ್. ಓಕೆ, ಸಾರಿ ಸರ್, ಸಾರಿ. ನೆಕ್ಸ್ಟ್ ನೋಡಿ, ಕ್ವಶನ್ ನಂಬರ್ 61 ಇನ್ ಲೆವೆಲ್ 3 ಓಪನ್ ಮಾಡಿ ಎಲ್ರು ಕೂಡ. The stability of dihalides of silicon, germanium, tin and lead increase stability in the sequence. Okay, stability ಕೇಳಿದರೆ ಹ್ಯಾಲೈಡ್ಸ್ ಜೊತೆ ಯಾವ್ದು ಇದು ಗ್ರೂಪ್ ಕೇಳಿರೋದು? ಜರ್ಮೇನಿಯಂ, ಟಿನ್, ಲೆಡ್. ಅಂದ್ರೆ ಕಾರ್ಬನ್, ಸಿಲಿಕಾನ್, ಜರ್ಮೇನಿಯಂ, ಟಿನ್, ಲೆಡ್. ದಿಸ್ ಇಸ್ ದಿ ಕಾರ್ಬನ್ ಗ್ರೂಪ್. ಕಾರ್ಬನ್ ಗ್ರೂಪ್ ಅಲ್ಲಿ ಡೈಹ್ಯಾಲೈಡ್ಸ್ ಕೇಳಿದರೆ. ಎಕ್ಸ್ ಅಂದ್ರೆ ಏನಪ್ಪಾ? ಹ್ಯಾಲೈಡ್. X2 ಡೈಹ್ಯಾಲೈಡ್ಸ್. ಓಕೆ, ಬರ್ಕೊಳ್ಳೋಣ. EX2 ಅಂತ ಮೆನ್ಷನ್ ಮಾಡಿ. EX2. E ಅಂದ್ರೆ ಏನಪ್ಪಾ? ಕಾರ್ಬನ್ ಫ್ಯಾಮಿಲಿ. EX2. ಓಕೆ, ಹಾಗಾದ್ರೆ ನಾವು ಕಾರ್ಬನ್, CH2, ಸಿಲಿಕಾನ್, ಜರ್ಮೇನಿಯಂ, ಟಿನ್ ಅಂಡ್ ದೆನ್ ಲೆಡ್ ಡೈಹ್ಯಾಲೈಡ್. ನಿಮ್ಗೆ ಗೊತ್ತಿರ್ಲಿ, down the group stability increases for dihalides. Okay, ಇಲ್ಲಿ no number of d orbital ಇಲ್ಲಿ ಅವೈಲಬಿಲಿಟಿ ಇರಲ್ಲ. ಕಾರ್ಬನ್ ಅಲ್ಲಿ ಕಾರ್ಬನ್ does not having available d orbitals. Okay, ಸ್ಟೆಬಿಲಿಟಿ ಆಫ್ ಡೈಹ್ಯಾಲೈಡ್ಸ್ ಈಗ ಯಾವ್ದಾಗುತ್ತೆ ಚೆಕ್ ಮಾಡಿ. ಆಪ್ಷನ್ 4. ನೋಡಿ, ವೆರಿ ಗುಡ್. ಆಪ್ಷನ್ 4 ಇಸ್ ಕರೆಕ್ಟ್. ಬಟ್ ಡೈಹ್ಯಾಲೈಡ್ಸ್ ಅಂತ ಬಂದಾಗ ಎಲ್ಲಾ ಡೈಹ್ಯಾಲೈಡ್ಸ್ ಬೇರೆ ಗ್ರೂಪ್ ಅಲ್ಲಿ ನೋಡಿದಾಗ ಅಲ್ಲಿ ಸ್ವಲ್ಪ ಚೇಂಜ್ ಆಗುತ್ತೆ. ಓಕೆ, ಪರ್ಟಿಕ್ಯುಲರ್ ಗ್ರೂಪ್ ಅಲ್ಲಿ ಡೈಹ್ಯಾಲೈಡ್ಸ್ ಏನಾಗುತ್ತೆ, ಟೆಟ್ರಾಹ್ಯಾಲೈಡ್ಸ್ ಏನಾಗುತ್ತೆ, ಕರೆಕ್ಟ್ ಆಗಿ ಸ್ಟೆಬಿಲಿಟಿ ನೋಡ್ಕೊಂಡಿರ್ಬೇಕು. ಟೆಟ್ರಾಹ್ಯಾಲೈಡ್ಸ್ ಆಲ್ರೆಡಿ ಒಂದ್ಸರಿ ನಿಮ್ಗೆ ಬಂದಿದೆ. ಓಕೆ, ಡೈಹ್ಯಾಲೈಡ್ಸ್ ಯಾವ ರೀತಿ ವೇರಿಯೇಷನ್ ಆಗುತ್ತೆ ನೋಡ್ಕೊಂಡಿರ್ಬೇಕು. ಸ್ಟೆಬಿಲಿಟಿ ಮೇಲೆ ಒಂದು ಕ್ವಶನ್ ಇರುತ್ತೆ. ಓಕೆ, ಮೆನ್ಷನ್ ಮಾಡ್ಕೊಳ್ಳಿ ಇಷ್ಟನ್ನ. ಆಪ್ಷನ್ 4 is correct. Okay, next, select the true statement. First one ನೋಡಿ, the formula of
corundum is Al2O3. Next, second one, the formula of cryolite Na3AlF6. Okay, cryolite ಮತ್ತು corundum ಎರಡೂ ಕೂಡ ಸೇಮ್ ಫಾರ್ಮುಲಾ ಕರೆಕ್ಟ್ ಆಗಿದೆ. Al2O3, another one is Na3AlF6, that is also correct. Third one ನೋಡಿ, the formula of borax formula ನೀಟಾಗಿ ನೋಡ್ಕೊಂಡಿರಿ. Na2B4O7 10H2O. This is borax. Na2B4O7 10H2O, borax. Okay, ಮೂರು ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಫೋರ್ತ್ ಸ್ಟೇಟ್ಮೆಂಟ್ ನೋಡಿ, the formula of bauxite Al2O3 H2O ಅಂತ ಇದೆ. bauxite ಈ ತರ ಬರುತ್ತೆ, Al2O3 2H2O, Al2O3 2H2O, Al2O3 2H2O, ಡೈಹೈಡ್ರೇಟೆಡ್. ಓಕೆ, ಇಲ್ಲಿ ಮಾನೋಹೈಡ್ರೇಟೆಡ್ ಕೊಟ್ಟಿದ್ದಾರೆ, ಹಾಗಾಗಿ ಆಪ್ಷನ್ 4 ಇಸ್ ರಾಂಗ್. ಇಲ್ಲಿ ಕೇಳಿರ್ತಕ್ಕಂಥದ್ದು ಏನು, ಟ್ರೂ ಸ್ಟೇಟ್ಮೆಂಟ್ಸ್ ಅಂತ. ಆಪ್ಷನ್ 1, ಆಪ್ಷನ್ 2, ಆಪ್ಷನ್ 3 ಮೂರು ಕೂಡ ಕರೆಕ್ಟ್ ಇದೆ, ಹಾಗಾಗಿ 1 ಇಸ್ ಕರೆಕ್ಟ್. ಏನ್ ಕೊಟ್ಟಿದಾರಲ್ಲ ಆಪ್ಷನ್ 1 ಅಲ್ಲಿ ಏನಿದೆ 1, 2 and 3 ಅಂತ ಇದೆಯಲ್ಲ, ದಟ್ ಒನ್ ಕರೆಕ್ಟ್. ಈ ಫಾರ್ಮುಲಾಸ್ ನೋಡ್ಕೊಂಡಿರ್ಬೇಕು, corundum, cryolite and then borax. ಕ್ವಶನ್ ನಂಬರ್ 63 ನೋಡಿ, which one is the wrong statement ಅಂತ ಕೇಳಿದ್ದಾರೆ. Aluminium is the most abundant metal in the earth crust. Yes, aluminium is most abundant element. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ನಾನು ಆಲ್ ಗ್ರೂಪ್ ಅಲ್ಲಿ ಹೇಳಿದೆ, ಬೋರಾನ್, ಅಲ್ಯೂಮಿನಿಯಂ, ಗ್ಯಾಲಿಯಂ, ಇಂಡಿಯಂ and then ಥ್ಯಾಲಿಯಂ. ಅದರಲ್ಲಿ ಅಲ್ಯೂಮಿನಿಯಂ is most abundant element. Next, second one, aluminium is not affected by strong alkalis. ಓಕೆ, ಆಲ್ಕಲೀಸ್ ಅಂದ್ರೆ ಬೇಸ್ ಜೊತೆ ಈಸಿಯಾಗಿ ಅದು ರಿಯಾಕ್ಟ್ ಆಗಲ್ಲ. ಓಕೆ, ಗೊತ್ತಿರ್ಲಿ ನಿಮ್ಗೆ. ನೆಕ್ಸ್ಟ್ ಥರ್ಡ್ ಒನ್ ನೋಡಿ, ಅಲ್ಯೂಮಿನಿಯಂ ಬಿಕಮ್ಸ್ ಪ್ಯಾಸಿವ್ ವಿತ್ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್. ಓಕೆ, ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್ ಹಾಕಿದ್ರು ಕೂಡ ಈಸಿಯಾಗಿ ಅದು ರಿಯಾಕ್ಟ್ ಆಗಲ್ಲ. ಅಲ್ಲಿ ಒಂದು ಲೈನ್ ಬರ್ಕೊಂಡಿರ್ಲಿ ಏನಕ್ಕೆ ಅಂತ, ರೀಸನ್ ಆಪ್ಷನ್ 3 ಮುಂದೆ ಬರ್ಕೊಳ್ಳಿ. HNO3 is added to HNO3 is added to thin, sir, added to aluminum, a thin protective layer of alumina, thin protective layer of alumina, Al2O3 is formed on its surface, which prevents further action. First up, aluminium becomes passive. First up, concentrated HNO3 can be stored in aluminum container. Concentrated HNO3 can be stored in aluminum container. Okay, HNO3 ನಾವು ಸ್ಟೋರ್ ಹೇಗ್ ಮಾಡ್ತೀವಿ, ಆಕ್ಚುಲಿ ಬೇರೆ ಕಂಪಾರ್ಟ್ಮೆಂಟ್ ಗಳು, ಗ್ಲಾಸ್ ಕಂಪಾರ್ಟ್ಮೆಂಟ್ ಗಳನ್ನು ಬಳಸ್ತೀವಿ, ಅಥವಾ ಅಲ್ಯೂಮಿನಿಯಂ ಕಂಟೈನರ್ ಒಳಗಡೆ ಕೂಡ ನಾವು ಬಳಸಬಹುದು. ಇನ್ ಕೇಸ್ ಅಲ್ಯೂಮಿನಿಯಂ ಕಂಟೈನರ್ ಒಳಗಡೆ ತಗೊಂಡ್ರು ಕೂಡ ಅದು ಹೇಗಿರುತ್ತೋ ಹಾಗಿರುತ್ತೆ, ಈಸಿಯಾಗಿ ಏನು ಚೇಂಜಸ್ ಆಗಲ್ಲ, ಬಿಕಾಸ್ ಇಟ್ ಈಸ್ ನಾಟ್ ರಿಯಾಕ್ಟ್ ವಿತ್ ದಿ ಅಲ್ಯೂಮಿನಿಯಂ. Concentrated nitric acid not reacted with the aluminum, ಅಥವಾ aluminum is not reacted with the concentrated nitric acid. That's why we taking aluminum container for HNO3 ನ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ. ನೆಕ್ಸ್ಟ್ ಒನ್ ನೋಡಿ, aluminum when heated in the atmosphere of nitrogen forms a nitride of the formula ALN, aluminum nitride. Okay, reaction ಹೀಗಿದೆ ರೀ,
ಅಲ್ಯೂಮಿನಿಯಂ ನಾವೇನಾದ್ರೂ ನೈಟ್ರೋಜನ್ ಜೊತೆ ಟ್ರೀಟ್ ಮಾಡಿದ್ರೆ ನಮಗೆ ಬರ್ತಕ್ಕಂಥದ್ದು ಅಲ್ಯೂಮಿನಿಯಂ ನೈಟ್ರೈಡ್, AlN, ಅಲ್ಯೂಮಿನಿಯಂ ನೈಟ್ರೈಡ್ ಫಾರ್ಮೇಶನ್ ಆಗುತ್ತೆ. ಓಕೆ, ಇದು ರಿಯಾಕ್ಷನ್ ಅಲ್ಲಿ ಬರ್ಕೊಳ್ರಿ. 2Al plus N2 on heating you raise to 2AlN, aluminum nitride. This is correct. ಓಕೆ, ಇಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಹೇಗಿದೆ, ವಿಚ್ ಒನ್ ಇಸ್ ದಿ ರಾಂಗ್ ಸ್ಟೇಟ್ಮೆಂಟ್ ಅಂತ ಕೇಳಿದ್ದಾರೆ. ಓಕೆ, ಆಪ್ಷನ್ ಏನಾಗುತ್ತೆ ರೀ? Option 4. Sir, all are correct. All are correct. Yes, sir. All are correct. ಓಕೆ, ಇಲ್ಲಿ ಕ್ವಶನ್ ಸ್ವಲ್ಪ ಅದರಲ್ಲಿ ಯಾವ್ದಾದ್ರು ಸ್ಟೇಟ್ಮೆಂಟ್ ಅನ್ನ ಸ್ವಲ್ಪ ಚೇಂಜ್ ಮಾಡಬೇಕಾಗಿತ್ತು. ಓಕೆ, ನೆಕ್ಸ್ಟ್ ನೋಡಿ, ಕ್ವಶನ್ ನಂಬರ್ 64. ಅಲ್ಯೂಮಿನಿಯಂ ಫಾರ್ಮ್ಸ್ ಫಸ್ಟ್ electrovalent compounds only, covalent compounds only. Third one, electrovalent and covalent compounds both. Fourth one, coordinate compounds only ಅಂತ ಇದೆ. electrovalent ಅಂದ್ರೆ ಅಯಾನಿಕ್ ಬಾಂಡ್ ಫಾರ್ಮೇಶನ್ ಆಗತ್ತೆ. ನೆಕ್ಸ್ಟ್ covalent ಅಂದ್ರೆ ಮ್ಯೂಚುವಲಿ ಶೇರ್ ಆಗಿರಬೇಕು ಎಲೆಕ್ಟ್ರಾನ್ಸ್. ಓಕೆ, ಕೋಆರ್ಡಿನೇಟ್ ಅಂತಂದ್ರೆ ಕೋಆರ್ಡಿನೇಷನ್ ಕಾಂಪೌಂಡ್ ಅಥವಾ ಕಾಂಪ್ಲೆಕ್ಸ್ ಕಾಂಪೌಂಡ್ ಅಂತ ಕರಿತೀವಿ. ಓಕೆ, ಅದು ಫಾರ್ಮೇಶನ್ ಆಗೋದು. ಬರ್ಕೊಳ್ಳಿ, aluminum shows +3 oxidation state. Aluminum shows +3 oxidation state, +3 oxidation state, and can expand its octet, expand its octet. It forms electrovalent and also covalent compounds. It forms electrovalent and also covalent compounds. Okay, ನಿಮ್ಗೆ ಗೊತ್ತಿರಲಿ. ಆಪ್ಷನ್ 3. Option 3. 3. Okay. Question number 65 ನೋಡಿ, which one is a wrong statement ಅಂತ ಇದೆ. Aluminum chloride is Lewis acid ಅಂತ ಇಂಡಿಕೇಟ್ ಮಾಡಿದ್ದಾರೆ. ಬರ್ಕೊಂಡಿರಿ. ಫಸ್ಟ್ ಒನ್, ಅಲ್ಯೂಮಿನಿಯಂ is electron deficient and accept lone pair of electrons. Hence it is Lewis acid. ನೋಡಿ, ಇಲ್ಲಿ ಲೆವಿಸ್ ಆಸಿಡ್ ಅಂದ್ರೆ ಗೊತ್ತಿದೆ, ಎಲೆಕ್ಟ್ರಾನ್ ಡೆಫಿಷಿಯಂಟ್ ಯಾವ್ದಿರುತ್ತೋ ಅದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಅನ್ನ ರಿಸೀವ್ ಮಾಡ್ಕೊಳ್ಳುತ್ತೆ. ಆ ಪೇರ್ ಆಫ್ ಎಲೆಕ್ಟ್ರಾನ್ ನ ಯಾವ್ದು ರಿಸೀವ್ ಮಾಡ್ಕೊಳ್ಳುತ್ತೋ ಅದನ್ನ ಲೆವಿಸ್ ಆಸಿಡ್ ಅಂತ ಕರಿತೀವಿ. ಪೇರ್ ಆಫ್ ಎಲೆಕ್ಟ್ರಾನ್ ಅನ್ನ ಯಾವ್ದು ಡೊನೇಟ್ ಮಾಡುತ್ತೋ ಅದನ್ನ ಲೆವಿಸ್ ಬೇಸ್ ಅಂತ ಕರಿತೀವಿ. ಬಟ್ ಇಲ್ಲಿ ಕೇಳಿರೋದು ಯಾವ್ದು? ಅಲ್ಯೂಮಿನಿಯಂ ಕ್ಲೋರೈಡ್. ಅಲ್ಯೂಮಿನಿಯಂ ಕ್ಲೋರೈಡ್ ಅನ್ನ ಏನಂತ ಇಂಡಿಕೇಟ್ ಮಾಡ್ತೀವಿ? ಲೆವಿಸ್ ಆಸಿಡ್ ಅಂತ ಇಂಡಿಕೇಟ್ ಮಾಡ್ತೀವಿ. ಬಿಕಾಸ್ it receives pair of electrons. That's why ಡೊನೇಟ್ ಮಾಡೋದಾಗಿದ್ರೆ ಅದನ್ನ ಏನಂತ ಕರಿತಿದ್ವಿ? ಲೆವಿಸ್ ಬೇಸ್ ಅಂತ ಕರಿತಿದ್ವಿ. ಎಸ್. ಆಪ್ಷನ್ 2 ನೋಡಿ, ಅಲ್ಯೂಮಿನಿಯಂ ಕಾರ್ಬೈಡ್ ಆನ್ ಹೈಡ್ರೋಲೈಸಿಸ್ ಗಿವ್ಸ್ ಮೀಥೇನ್ ಅಂತ ಹೇಳ್ತಾ ಇದ್ದಾರೆ. ಎಸ್, ನಾವು ಅಲ್ಯೂಮಿನಿಯಂ ಕಾರ್ಬೈಡ್ ಅನ್ನು ನಾವು ಹೈಡ್ರೋಲೈಸಿಸ್ ಮಾಡಿದ್ರೆ ನಮಗೆ ಮೀಥೇನ್ ಕಾಂಪೌಂಡ್ ಫಾರ್ಮೇಶನ್ ಆಗುತ್ತೆ. C3, aluminum carbide, hydrolysis with water, alumina plus methane.
ಓಕೆ, ಅಲ್ಯೂಮಿನಿಯಂ ಕಾರ್ಬೈಡ್ ಅನ್ನ ನಾವೇನಾದ್ರು ಹೈಡ್ರಾಲಿಸಿಸ್ ಮಾಡಿದ್ರೆ ನಮ್ಗೆ ಮೀಥೇನ್ ಗ್ಯಾಸ್ ಫಾರ್ಮೇಶನ್ ಆಗುತ್ತೆ. ಇಟ್ ವಿಲ್ ಎವಾಲ್ಯುಯೇಟೆಡ್. ನೆಕ್ಸ್ಟ್ ರಿಮೈನಿಂಗ್ ಅಲ್ಯೂಮಿನಾ Al2O3. ಈ ರಿಯಾಕ್ಷನ್ ಬರ್ಕೊಂಡಿರಿ. ನೆಕ್ಸ್ಟ್ ಫೋರ್ತ್ ಆಪ್ಷನ್ ನೋಡಿ, ಅಲ್ಯೂಮಿನಾ ಈಸ್ ಅಸಿಡಿಕ್ ಆಕ್ಸೈಡ್ ಅಂತ ಇದೆ. ಅಲ್ಯೂಮಿನಾ ಈಸ್ ನಾಟ್ ಅನ್ ಅಸಿಡಿಕ್ ಆಕ್ಸೈಡ್, ದಿಸ್ ಇಸ್ ಆಂಫೋಟರಿಕ್. ಬರ್ಕೊಂಡಿರಿ ಅಲ್ಲಿ, ಅಲ್ಯೂಮಿನಾ ಈಸ್ ಆಂಫೋಟರಿಕ್. ಅಲ್ಯೂಮಿನಾ ಈಸ್ ಆಂಫೋಟರಿಕ್. ಫೋರ್ತ್ ಆಪ್ಷನ್. ಥರ್ಡ್ ಆಪ್ಷನ್ ಏನಿದೆ, ಥರ್ಡ್ ನೋಡ್ಲಿಲ್ಲ ಅಲ್ವಾ? ಅಲ್ಯೂಮಿನಿಯಂ ನೈಟ್ರೈಡ್ ಆನ್ ಹೈಡ್ರಾಲಿಸಿಸ್ ಗಿವ್ಸ್ ಅಮೋನಿಯಾ. ಎಸ್, ಅಲ್ಯೂಮಿನಿಯಂ ನೈಟ್ರೈಡ್ ಅನ್ನ ತಗೊಳ್ತಾ ಇದ್ದೀನಿ, ALN. ಹೈಡ್ರಾಲಿಸಿಸ್ ಅಂದ್ರೆ ವಾಟರ್ ಮಾಲಿಕ್ಯೂಲ್ಸ್ ಅನ್ನ ಆಡ್ ಮಾಡ್ತಾ ಇದ್ದೀನಿ. ಆ ನಂತರ ನಮಗೆ ಬರ್ತಕ್ಕಂಥದ್ದು ಅಮೋನಿಯಾ ಗ್ಯಾಸ್ ಎವಾಲ್ವ್ ಆಗುತ್ತೆ, NH3. ನೆಕ್ಸ್ಟ್ ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್ ಫಾರ್ಮೇಶನ್ ಆಗುತ್ತೆ. ಓಕೆ, ಅಲ್ಯೂಮಿನಿಯಂ ನೈಟ್ರೈಡ್ ಆನ್ ಹೈಡ್ರಾಲಿಸಿಸ್ ಗಿವ್ಸ್ ಅಮೋನಿಯಾ ಅಥವಾ NH3. ಫೋರ್ತ್ ಆಪ್ಷನ್ ಅಲ್ಲಿ ಏನಿದೆ, ಅಲ್ಯೂಮಿನಾ ಇಸ್ ಅಸಿಡಿಕ್ ಆಕ್ಸೈಡ್ ಅಂತ ಇದೆ, ಅಲ್ಲಿ ನೀವು ಆಂಫೋಟರಿಕ್ ಅಂತ ಬರ್ಕೊಳ್ಳಿ. ಓಕೆ, ಆಪ್ಷನ್ ಯಾವ್ದಾಗುತ್ತೆ? ಆಪ್ಷನ್ ಅಲ್ವಾ? ಆಪ್ಷನ್ 4. ಕ್ವಶನ್ ನಂಬರ್ 66 ನೋಡಿ, ಬೋರಿಕ್ ಆಸಿಡ್ ಇಸ್ ಪಾಲಿಮರಿಕ್ ಡ್ಯೂ ಟು its acidic nature, its geometry, its monobasic nature, the presence of hydrogen bonds. Okay, boric acid ಹೀಗಿರುತ್ತೆ. ಬೋರಿಕ್ ಆಸಿಡ್ ಓಕೆ ನೋಡಿ, ಬೋರಿಕ್ ಆಸಿಡ್ ಅಲ್ಲಿ in boric acid hydrogen bonds are there. Hydrogen bonds in between highly electronegative oxygen, highly electronegative oxygen and hydrogen atoms. In boric acid, hydrogen bonds in between highly electronegative oxygen and then hydrogen atoms. Hydrogen bond ಅಂದ್ರೆ ಏನು ಗೊತ್ತಾ ನಿಮಗೆ? The bond formed between the hydrogen and then highly electronegative atom such as oxygen, nitrogen, okay, and then fluorine. ಈ ಮಧ್ಯೆ ಏನಾದರೂ ಬಾಂಡ್ ಫಾರ್ಮೇಶನ್ ಆಗ್ತಾ ಇದೆ ಅಂತಂದ್ರೆ ಅದನ್ನ ನಾವೇನಂತ ಇಂಡಿಕೇಟ್ ಮಾಡ್ತೀವಿ? ಹೈಡ್ರೋಜನ್ ಬಾಂಡ್ ಅಂತ ಕರಿತೀವಿ. ಅರ್ಥ ಆಯ್ತು ಅನ್ಕೊಂಡಿದೀನಿ. ಈ ಕಾನ್ಸೆಪ್ಟ್ ಗೊತ್ತಾಯ್ತಾ? ಹೈಡ್ರೋಜನ್ ಬಾಂಡ್ ಅಂದ್ರೆ ಏನಪ್ಪಾ? ಹೈಡ್ರೋಜನ್ ಅಂಡ್ ಹೈಲಿ ಎಲೆಕ್ಟ್ರೋನೆಗೆಟಿವ್ ಆಟಮ್ಸ್ ಸಚ್ ಆಸ್ ನೈಟ್ರೋಜನ್ ಆಗಿರ್ಬೋದು, ಅಥವಾ ಆಕ್ಸಿಜನ್ ಆಗಿರ್ಬೋದು, ಅಥವಾ ಹ್ಯಾಲೋಜನ್ಸ್ ಅಲ್ಲಿ ಫ್ಲೋರಿನ್ ಆಗಿರ್ಬೋದು. ಓಕೆ, ಇಲ್ಲಿ ಬೋರಿಕ್ ಆಸಿಡ್ ಅಲ್ಲಿ ಬೋರಾನ್ ಇದೆ, ಆಕ್ಸಿಜನ್ ಇದೆ, ಹೈಡ್ರೋಜನ್ ಇದೆ. ನೋಡಿ, ಇಲ್ಲಿ ಆಕ್ಸಿಜನ್ ಹೈಡ್ರೋಜನ್ ಇದೇನಿದೆಯಲ್ಲ ಡಾಟೆಡ್ ಲೈನ್, ಹೈಡ್ರೋಜನ್ ಬಾಂಡ್ ಅಂತ ಕನ್ಸಿಡರ್ ಮಾಡ್ತೀವಿ. ಡಾಟೆಡ್ ಲೈನ್ ಅನ್ನ ಯಾವ್ಯಾವ್ದ್ರ ಮಧ್ಯೆ ಡಾಟೆಡ್ ಲೈನ್ ಇದೆ? ಹೈಡ್ರೋಜನ್ ಮತ್ತೆ ಆಕ್ಸಿಜನ್. Oxygen is highly electronegative atom and then hydrogen. In between these, hydrogen bonds are formed. Okay. ಹಾಗಾದ್ರೆ ಬೋರಿಕ್ ಆಸಿಡ್ ಅಲ್ಲಿ ಹೈಡ್ರೋಜನ್ ಬಾಂಡ್ಸ್ ಆರ್ ಅವೈಲಬಲ್. ಹಾಗಾದ್ರೆ ಆಪ್ಷನ್ ಚೆಕ್ ಮಾಡಿ. Option 4. Yes.
ಬೋರಿಕ್ ಆಸಿಡ್ ಇಸ್ ಪಾಲಿಮರಿಕ್. ಪಾಲಿಮರಿಕ್ ಅಂದ್ರೆ ಮಾನೋಮರ್ ಜಾಯಿನ್ ಆಗಿ ಲಾಂಗ್ ಚೈನ್ ಮಾಲಿಕ್ಯೂಲ್ ಫಾರ್ಮೇಶನ್ ಆಗ್ತಾನೆ ಇರುತ್ತೆ. ಪಾಲಿಮರಿಕ್ ಆಗೋದಕ್ಕೆ ರೀಸನ್ ಏನು? ಡ್ಯೂ ಟು ಪ್ರೆಸೆನ್ಸ್ ಆಫ್ ಹೈಡ್ರೋಜನ್ ಬಾಂಡ್ಸ್. ಓಕೆ, ಹೈಡ್ರೋಜನ್ ಬಾಂಡ್ಸ್ ಎಲ್ಲಿ ಫಾರ್ಮೇಶನ್ ಆಗುತ್ತೆ? in between hydrogen and then highly electronegative atom oxygen in boric acid. Okay, option 4 is correct. Next, question number 67. The geometry of complex species can understood from the knowledge of type of hybridization of orbitals of atom. The hybridization of orbitals of central atom in BOH4 minus the geometry of complex are respectively. ನೋಡಿ, ಇಲ್ಲಿ ಜಾಮೆಟ್ರಿ ಮತ್ತೆ ನೆಕ್ಸ್ಟ್ ಹೈಬ್ರಿಡೈಸೇಷನ್ ಎರಡನ್ನ ಹೇಳ್ಬೇಕು ನಾವು. ಓಕೆ, BOH4 ಮೈನಸ್ ಕೊಟ್ಟಿರ್ತಕ್ಕಂಥದ್ದು ಬೋರಾನ್ ಹೈಡ್ರಾಕ್ಸಿಲ್ ಗ್ರೂಪ್ BOH4 ಮೈನಸ್ ಅಲ್ವಾ? ಈ ತರ ಕೊಟ್ಟಿದ್ದಾರೆ. ಸ್ಟ್ರಕ್ಚರ್ ಈ ರೀತಿ ಇರುತ್ತೆ: ಬೋರಾನ್ hydroxyl group and then hydroxyl group. This one minus. How many covalent bonds are there? 4 covalent bonds are there. Sorry, 4 bonds are there. Okay, 4 bonds are available tetrahedrally, arranged in tetrahedrally. ಓಕೆ, ಟೆಟ್ರಾಹೆಡ್ರಲ್ ಅರೇಂಜ್ಮೆಂಟ್ ಆಗಿದೆ ಅಂದ್ರೆ ಹೈಬ್ರಿಡೈಸೇಷನ್ ನಿಮ್ಗೆ ಗೊತ್ತಿರಲಿ. ಟೆಟ್ರಾಹೆಡ್ರಲ್ ಗೆ ಹೈಬ್ರಿಡೈಸೇಷನ್ sp3 ಹೈಬ್ರಿಡೈಸೇಷನ್. ಓಕೆ, ಇಲ್ಲಿ 4 ಬಾಂಡ್ ಪೇರ್ಸ್ ನಿಮ್ಗೆ ಗೊತ್ತಿದೆ. ಅಕಾರ್ಡಿಂಗ್ ಟು VSEPR ಥಿಯರಿ ಓನ್ಲಿ 4 ಬಾಂಡ್ ಪೇರ್ಸ್ ಇತ್ತು ಅಂದ್ರೆ ನಮಗೆ ಬರ್ತಕ್ಕಂಥದ್ದೇ ಟೆಟ್ರಾಹೆಡ್ರಲ್ ಜಾಮೆಟ್ರಿ ಅಲ್ವಾ? ಟೆಟ್ರಾಹೆಡ್ರಲ್ ಜಾಮೆಟ್ರಿ ಓನ್ಲಿ 4 ಬಾಂಡ್ ಪೇರ್ಸ್ ಇತ್ತು ಅಂದ್ರೆ. ಓಕೆ, ಓನ್ಲಿ 3 ಬಾಂಡ್ ಪೇರ್ಸ್ ಇತ್ತು ಅಂದ್ರೆ VSEPR ಪ್ರಕಾರ ಓನ್ಲಿ 3 ಬಾಂಡ್ ಪೇರ್ಸ್ ಟ್ರೈಗೋನಲ್ ಪ್ಲೇನರ್. ಓನ್ಲಿ 5 ಬಾಂಡ್ ಪೇರ್ ಇತ್ತು ಅಂದ್ರೆ ಟ್ರಿಗೋನಲ್ ಬೈಪಿರಮಿಡಲ್. ಟ್ರೈಗೋನಲ್ ಬೈಪಿರಾಮಿಡಲ್. ಓನ್ಲಿ 6 ಬಾಂಡ್ ಪೇರ್ ಇತ್ತು ಅಂದ್ರೆ ಆಕ್ಟಾಹೆಡ್ರಲ್. ವೆರಿ ಗುಡ್, ಆಕ್ಟಾಹೆಡ್ರಲ್. ಓಕೆ, ಇಲ್ಲಿ BOH4 ಮೈನಸ್ ಅಲ್ಲಿ ನಮ್ಗೆ ಎಷ್ಟಿದೆ? ಓನ್ಲಿ 4 ಬಾಂಡ್ ಪೇರ್ಸ್ ಆರ್ ದೇರ್. ದಟ್ಸ್ ವೈ ಜಾಮೆಟ್ರಿ ಏನಾಗಿರುತ್ತೆ? ಟೆಟ್ರಾಹೆಡ್ರಲ್. ನಿಮಗೆ ಅಲ್ಲಿ VSEPR ನಲ್ಲಿ ನಿಮ್ಗೆ ಏನ್ ಬರ್ಸಿದಾರೆ ನೋಡಿ, 1 ಲೋನ್ ಪೇರ್ 2 ಬಾಂಡ್ ಪೇರ್ ಇದ್ರೆ ಏನಾಗುತ್ತೆ? ಓನ್ಲಿ 3 ಬಾಂಡ್ ಪೇರ್ ಇದ್ರೆ ಜಾಮೆಟ್ರಿ ಏನು? ಓನ್ಲಿ 5 ಬಾಂಡ್ ಪೇರ್ ಇದ್ರೆ ಏನು? ಓನ್ಲಿ 6 ಬಾಂಡ್ ಪೇರ್ ಇದ್ರೆ ಏನು? ಆ ಜಾಮೆಟ್ರಿನ ನೋಡ್ಕೊಂಡಿರ್ಬೇಕು. ಅದನ್ನ ನೋಡ್ಕೊಂಡಿದ್ರೆ ಇದನ್ನ ಡೈರೆಕ್ಟ್ ನಾವು ಹೈಬ್ರಿಡೈಸೇಷನ್ ಹೇಳ್ಬೋದು ಮತ್ತೆ ಜಾಮೆಟ್ರಿ ಕೂಡ ಹೇಳ್ಬೋದು. ಓಕೆ, ಇದು ಬರ್ಕೊಳ್ಳಿ ಹಾಗೇನೆ. Over. Yes, sir. Yes, sir. Okay. Next question number. Ionization enthalpy. ಓಕೆ, ಅಲ್ಲಿ ಏನು ಡೆಲ್ಟಾ H ಅಂತ ಏನ್ ಇಂಡಿಕೇಟ್ ಮಾಡಿದ್ರಲ್ಲ ಅದು ಅಯೋನೈಸೇಷನ್ ಎಂಥಾಲ್ಪಿ. ಯಾವ ತರ ಇಂಡಿಕೇಟ್ ಮಾಡ್ತೀವಿ? H ಅಂದ್ರೆ ಎಂಥಾಲ್ಪಿ, ಡೆಲ್ಟಾ ಅಂದ್ರೆ ಚೇಂಜ್ ಅಂತ. ಚೇಂಜ್ ಇನ್ ಎಂಥಾಲ್ಪಿ ಅದನ್ನು ನಾವು ಡೆಲ್ಟಾ H ಅಂತ ಇಂಡಿಕೇಟ್ ಮಾಡ್ತೀವಿ. ಕಿಲೋ ಜೌಲ್ ಪರ್ ಮೋಲ್, ದಟ್ ಈಸ್ ಒನ್ ಆಫ್ ದಿ ಯೂನಿಟ್. ಫಾರ್ ದಿ ಎಲಿಮೆಂಟ್ಸ್ ಆಫ್ ಗ್ರೂಪ್ 13 ಫಾಲೋಸ್ ದಿ ಆರ್ಡರ್. ಓಕೆ, ಅಯೋನೈಸೇಷನ್ ಎಂಥಾಲ್ಪಿ ಆರ್ಡರ್ ಏನು ಅಂತ ಹೇಳ್ಬೇಕು. 4 ಆರ್ಡರ್ ಕೊಟ್ಬಿಟ್ಟಿದ್ದಾರೆ. ಓಕೆ, ಅಲ್ಲಿ ಕೊಟ್ಟಿರೋದು ಬೋರಾನ್ ಫ್ಯಾಮಿಲಿ ಅಲ್ವಾ? ಬರ್ಕೊಳ್ಳೋಣ. ಬೋರಾನ್
ಅಲ್ಯೂಮಿನಿಯಂ, ಗ್ಯಾಲಿಯಂ, ಇಂಡಿಯಂ, ಚಾಲಿಯಂ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರಿತಾ ಹೋಗೋಣ. ಹೀಲಿಯಂ, ಹೀಲಿಯಂ ಅಂದ್ರೆ 1s2, ರಿಮೈನಿಂಗ್ 2s2, 2p1. ಹೀಲಿಯಂ ಆದ್ಮೇಲೆ ಯಾವ್ದು ಬರುತ್ತ್ರಿ? Neon. ಬೋರಾನ್. ಎಸ್, ನಿಯಾನ್. ನಿಯಾನ್. ಎಸ್, ನಿಯಾನ್ ಅಂದ್ರೆ ಅಲ್ಯೂಮಿನಿಯಂಗೆ ನಾವು ನಿಯಾನ್ ತಗೊಳ್ಳೋಣ. ನಿಯಾನ್ 3s2, 3p1. ನಿಯಾನ್ ಆದ್ಮೇಲೆ ಯಾವ್ದು ಬರುತ್ತ್ರಿ? Argon. ಆರ್ಗಾನ್. 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 ಓಕೆ, ಆರ್ಗಾನ್ 4s2, 4p1 ಅಂತ ಅದಕ್ಕಿಂತ ಹಿಂದ್ಗಡೆ ಬರುತ್ತೆ. ಆರ್ಗಾನ್ ಆದ್ಮೇಲೆ 3d10, 4s2, 4p1, 4s2, 4p1. ಬಟ್ ಔಟರ್ ಶೆಲ್ ಅಂದ್ರೆ ನಾವು 4s2, 4p1 ಅಷ್ಟೇ ಕನ್ಸಿಡರ್ ಮಾಡ್ತೀವಿ. ದಿಸ್ ಇಸ್ ಇನ್ನರ್ ಶೆಲ್ ಎಲೆಕ್ಟ್ರಾನ್. ನೆಕ್ಸ್ಟ್ ಇಂಡಿಯಂ ಬಂದ್ರೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಕ್ರಿಪ್ಟಾನ್, 4d10, 5s2, 5p1. ಓಕೆ, ಕ್ರಿಪ್ಟಾನ್ ಆದ್ಮೇಲೆ ಯಾವ್ದು ಬರುತ್ತ್ರಿ? xenon, 4f14, 5d10, 6s2, 6p1, 6s2, 6p1. ಓಕೆ, 6s2, 6p1. ಇಲ್ಲಿ ಬರ್ಕೊಂಡಿರಿ. ಇಲ್ಲಿ ಪೋರ್ ಶೀಲ್ಡಿಂಗ್ ಎಫೆಕ್ಟ್ ಎಲ್ಲೆಲ್ಲಿ ಕಾಸ್ ಆಗುತ್ತೆ? ಬೋರಾನ್ ಟು ಗ್ಯಾಲಿಯಂ, ಸರ್ ಅಲ್ಯೂಮಿನಿಯಂ ಟು ಗ್ಯಾಲಿಯಂ ಹೋದ್ರೆ ಇಲ್ಲಿ ಕಾಸಸ್ ಪೋರ್ ಶೀಲ್ಡಿಂಗ್ ಎಫೆಕ್ಟ್. ಪೋರ್ ಶೀಲ್ಡಿಂಗ್ ಎಫೆಕ್ಟ್. ಪೋರ್ ಶೀಲ್ಡಿಂಗ್ ಎಫೆಕ್ಟ್. ಓಕೆ, ನೆಕ್ಸ್ಟ್ ಇಂಡಿಯಂ ಟು ಥ್ಯಾಲಿಯಂ ಕನ್ಸಿಡರ್ ಮಾಡೋಣ. ಹಿಯರ್ ಆಲ್ಸೋ ಪೋರ್ ಶೀಲ್ಡಿಂಗ್ effect. Poor shielding effect. Okay, poor shielding effect ಇರೋದ್ರಿಂದ atomic size ನೋಡೋಣ. boron to aluminum generally down the group atomic radius ಏನಾಗಬೇಕಿತ್ತು? Increase. Yes, down the group atomic radius increases in generally. ನಾನು ಹೇಳಿದ್ದೆ boron group ಅಲ್ಲಿ ಮಾತ್ರ ಚೇಂಜ್ ಆಗುತ್ತೆ. ಏನಾಗುತ್ತೆ ಅಂತ ಹೇಳಿದ್ದೆ? ಬೋರಾನ್ ಟು ಅಲ್ಯೂಮಿನಿಯಂ increases, aluminum to gallium decreases, gallium to indium increases, indium to gallium Decrease. decreases. ಅಲ್ಯೂಮಿನಿಯಂ ಇಂದ ಗ್ಯಾಲಿಯಂ ಗೆ ಏನಕ್ಕಪ್ಪ ಡಿಕ್ರೀಸ್ ಆಗ್ತಾ ಇದೆ ಅಂದ್ರೆ, ಬಿಕಾಸ್ ಇನ್ನರ್ ಶೆಲ್ ಯಾವ್ದಿದೆ? 3d10 ಇದೆ, ಕಂಪ್ಲೀಟ್ಲಿ ಫಿಲ್ಡ್ ಇತ್ತು ಅಂದ್ರೆ ಇಟ್ ಆಕ್ಟ್ಸ್ ಪುವರ್ ಶೀಲ್ಡಿಂಗ್ ಎಫೆಕ್ಟ್. ಪುವರ್ ಶೀಲ್ಡಿಂಗ್ ಅಂದ್ರೆ ಶೀಲ್ಡ್ ಆಗಿ ಆಕ್ಟ್ ಮಾಡಲ್ಲ. ಶೀಲ್ಡ್ ಆಗಿ ಆಕ್ಟ್ ಮಾಡಲಿಲ್ಲ ಅಂದ್ರೆ ನ್ಯೂಕ್ಲಿಯಸ್ ಗೂ ಔಟರ್ ಶೆಲ್ಗೂ ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಆಗುತ್ತೆ. ಓಕೆ, ಏನಕ್ಕೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಔಟರ್ ಶೆಲ್ ಫ್ರಮ್ ನ್ಯೂಕ್ಲಿಯಸ್ ಏನಾಗ್ತಾ ಇದೆ? ಇನ್ಕ್ರೀಸ್ ಏನಕ್ಕೆ ಆಗ್ತಾ ಇದೆ? ಡ್ಯೂ ಟು ಸ್ಕ್ರೀನಿಂಗ್, ಪುವರ್ ಶೀಲ್ಡಿಂಗ್ ಎಫೆಕ್ಟ್. ಪುವರ್ ಶೀಲ್ಡಿಂಗ್ ಎಫೆಕ್ಟ್ ಏನಾದ್ರು ಇದ್ದಿತ್ತು ಅಂದ್ರೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದಿ ಔಟರ್ ಶೆಲ್ ಎಲೆಕ್ಟ್ರಾನ್ ನ್ಯೂಕ್ಲಿಯಸ್ ಗೆ ಕಡಿಮೆ ಇರ್ತಾ ಇತ್ತು. ಇಲ್ಲಿ ಪುವರ್ ಶೀಲ್ಡಿಂಗ್ ಎಫೆಕ್ಟ್ ಇರೋದ್ರಿಂದ, ಶೀಲ್ಡಿಂಗ್ ಎಫೆಕ್ಟ್ ಕಡಿಮೆ ಇರೋದ್ರಿಂದ ಇನ್ನರ್ ಶೆಲ್ ಔಟರ್ ಶೆಲ್ ಮತ್ತೆ ನ್ಯೂಕ್ಲಿಯಸ್ ಗೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಆಗುತ್ತೆ. ಆಟೋಮಿಕ್ ರೇಡಿಯಸ್ ಏನಾಗುತ್ತೆ? Decrease ಆಗುತ್ತೆ. ಡಿಕ್ರೀಸ್ ಆಗುತ್ತೆ. ಓಕೆ, ಆಟೋಮಿಕ್ ರೇಡಿಯಸ್ ಡಿಕ್ರೀಸ್ ಆಯ್ತು. ಆಟೋಮಿಕ್ ರೇಡಿಯಸ್ ಕಡಿಮೆ ಆಗ್ತಾ ಇದೆ ಅಂದ್ರೆ ಅಯೋನೈಸೇಷನ್ ಎಂಥಾಲ್ಪಿ ಏನಾಗುತ್ತೆ? Increase. Increases. Increases. Yes, very good. Gallium to indium, as usual trend, atomic radius increases. ಇಲ್ಲಿ ಯಾವುದೇ ತರ ಶೀಲ್ಡಿಂಗ್, ಪವರ್ ಶೀಲ್ಡಿಂಗ್ ಎಫೆಕ್ಟ್ ಕಾಸ್ ಆಗಲ್ಲ, ಬಟ್ ಶೀಲ್ಡಿಂಗ್ ಎಫೆಕ್ಟ್ ಇರುತ್ತೆ. ಬಟ್ ಇಂಡಿಯಂ ಟು ಥ್ಯಾಲಿಯಂ poor shielding effect is causes because of completely filled 4f and then 5d. Completely filled 4f and then 5d. These are indicate poor shielding effect. ಅಂದ್ರೆ ಶೀಲ್ಡಿಂಗ್ ಆಗಿ ಆಕ್ಟ್ ಮಾಡಲ್ಲ, ಹಾಗಾಗಿ ಔಟರ್ ಶೆಲ್ ಗೂ ಮತ್ತೆ ನ್ಯೂಕ್ಲಿಯಸ್ ಗೂ ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಆಗುತ್ತೆ. ಆಟೋಮಿಕ್ ರೇಡಿಯಸ್ ಏನಾಗ್ತಾ ಹೋಗುತ್ತೆ? ಡಿಕ್ರೀಸ್ ಆಗುತ್ತೆ. ಆಟೋಮಿಕ್ ರೇಡಿಯಸ್ ಕಡಿಮೆ ಆಯ್ತು ಅಂದ್ರೆ ಅಯೋನೈಸೇಷನ್ ಎಂಥಾಲ್ಪಿ ಏನಾಗ್ತು? ಇನ್ಕ್ರೀಸಸ್. ಎಸ್, ಈಗ ಇಷ್ಟು ನಾನು ಕಾನ್ಸೆಪ್ಟ್ ಹೇಳಿದ್ದೀನಿ. ಆನ್ಸರ್ ನೀವು ಚೂಸ್ ಮಾಡಿ. Option 3. ಆಪ್ಷನ್ 3 ನಾ? ಜರ್ಮೇನಿಯಂ
ಬೋರಾನ್ ಲೆಸ್ ದ್ಯಾನ್ ಅಲ್ಯೂಮಿನಿಯಂ. ಎಸ್, ಬೋರಾನ್ ಅಯೋನೈಸೇಷನ್ ಎಂಥಾಲ್ಪಿ. ನೋಡಮ್ಮ, ಅಯೋನೈಸೇಷನ್ ಬೋರಾನ್ಗೂ ಮತ್ತೆ ಅಲ್ಯೂಮಿನಿಯಂ ಕಂಪೇರ್ ಮಾಡಿದ್ರೆ ಬೋರಾನ್ ಸ್ಮಾಲರ್ ಸೈಜ್ ಇದೆಯೋ ಅಲ್ಲ ಅಲ್ಯೂಮಿನಿಯಂ ಸ್ಮಾಲರ್ ಸೈಜ್ ಇದೆಯೋ? ಬೋರಾನ್. ಬೋರಾನ್ ಸ್ಮಾಲರ್ ಸೈಜ್ ಇದೆಯಲ್ಲ, ಅದ್ರ ಅಯೋನೈಸೇಷನ್ ಎಂಥಾಲ್ಪಿ ಆಗುತ್ತೆ ಬೋರಾನ್ದು? ಬೋರಾನ್ ಜಾಸ್ತಿ ಇರುತ್ತೆ. ಜಾಸ್ತಿ ಇರುತ್ತೆ. ಬೋರಾನ್ ಗ್ರೇಟರ್ ದೆನ್ ದಟ್ ಆಫ್ ಅಲ್ಯೂಮಿನಿಯಂ ಅಲ್ವಾ? Boron is greater than that of aluminum. Aluminum is nearly equal ಅಥವಾ aluminum is less than ಅಂತ ನಾವು ಇಂಡಿಕೇಟ್ ಮಾಡ್ತೀವಿ, ಅಥವಾ ನಿಯರ್ಲಿ ಈಕ್ವಲ್ ಟು ಗ್ಯಾಲಿಯಂ. ಏನಕ್ಕೆ ಈಕ್ವಲ್ ಆಗುತ್ತೆ ಅಂದ್ರೆ, ಜನರಲಿ ಅಲ್ಯೂಮಿನಿಯಂ ಈ ತರ ಇದೆ, ಗ್ಯಾಲಿಯಂ ಬಂದಾಗ ಅಟಾಮಿಕ್ ರೇಡಿಯಸ್ ಜಾಸ್ತಿ ಆಗ್ಬೇಕಿತ್ತು, ಜಾಸ್ತಿ ಆಗ್ತಾ ಇಲ್ಲ. ಫೋರ್ ಶೇಡಿಂಗ್ ಎಫೆಕ್ಟ್ ಆಗೋದ್ರಿಂದ ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಆಗ್ತಾ ಇದೆ, ಅಟಾಮಿಕ್ ರೇಡಿಯಸ್ ಕಡಿಮೆ ಆಯ್ತು. ಇಟ್ ಇಸ್ ನಿಯರ್ಲಿ ಈಕ್ವಲ್ ಟು ಅಲ್ಯೂಮಿನಿಯಂ ಅಲ್ವಾ? ಅಲ್ಯೂಮಿನಿಯಂ ಇಸ್ ನಿಯರ್ಲಿ ಈಕ್ವಲ್ ಟು ಗ್ಯಾಲಿಯಂ. ನೆಕ್ಸ್ಟ್, ಗ್ಯಾಲಿಯಂ ಟು ಇಂಡಿಯಂ ಕಂಪೇರ್ ಮಾಡಿದ್ರೆ, ಗ್ಯಾಲಿಯಂ ಅಯೋನೈಸೇಷನ್ ಎಂಥಾಲ್ಪಿ ಇಸ್ ಗ್ರೇಟರ್ ದನ್ ದಟ್ ಆಫ್ ಇಂಡಿಯಂ ಅಲ್ವಾ? ಎಸ್, ಇಂಡಿಯಂ. ನೆಕ್ಸ್ಟ್, ಇಂಡಿಯಂ ಗ್ಯಾಲಿಯಂ ಕಂಪೇರ್ ಮಾಡಿದ್ರೆ, ಇಂಡಿಯಂ ಅಯೋನೈಸೇಷನ್ ಅಯೋನೈಸೇಷನ್ ಎಂಥಾಲ್ಪಿ ಆಫ್ ದಿ ಇಂಡಿಯಂ ಇಸ್ ಲೆಸ್ ದನ್ ದಟ್ ಆಫ್ ದಿ gallium. ಏನಕ್ಕೆ? because of atomic radius of gallium is less compared to ಇಂಡಿಯಂ. that's why atomic radius ಯಾವುದು ಕಡಿಮೆ ಇರುತ್ತೋ ಅದಕ್ಕೆ ಅಯೋನೈಸೇಷನ್ ಎಂಥಾಲ್ಪಿ ಜಾಸ್ತಿ ಇರುತ್ತೆ. ಹಾಗಾದ್ರೆ ಆಪ್ಷನ್ ಈಗ ಯಾವ್ದಾಗುತ್ತೆ ಚೆಕ್ ಮಾಡಿ. ಆಪ್ಷನ್ 4. ಓಕೆ, ಇದು ಅರ್ಥ ಆಯ್ತೇನಪ್ಪ? Yes, sir. Yes, sir. Yes, sir. ಈ ಕಾನ್ಸೆಪ್ಟ್ ಮೇಲೆ ಕ್ವಶನ್ ಕೇಳ್ತಾರೆ, ಗೊತ್ತಿರಲಿ ನಿಮ್ಗೆ. ನೆಕ್ಸ್ಟ್ ಕ್ವಶನ್, ಸೆಲೆಕ್ಟ್ ದಿ ಟ್ರೂ ಸ್ಟೇಟ್ಮೆಂಟ್. ಗ್ಯಾಲಿಯಂ ಹ್ಯಾಸ್ ಲೋಯೆಸ್ಟ್ ಮೆಲ್ಟಿಂಗ್ ಪಾಯಿಂಟ್ ಅಮಾಂಗ್ ಬೋರಾನ್, ಅಲ್ಯೂಮಿನಿಯಂ ಅಂಡ್ ಗ್ಯಾಲಿಯಂ. ನೆಕ್ಸ್ಟ್, ಅಲ್ಯೂಮಿನಿಯಂ is most electropositive among group 13 elements. Next, boron is bad conductor of electricity. Boron is bad conductor of electricity. ಬರ್ಕೊಂಡಿರಿ. ಆಪ್ಷನ್ 3 ಮುಂದೆ 3 ಏನ್ ಕೊಟ್ಟಿದಾರಲ್ಲ, boron is bad conductor of electricity ಅಂತ ಇದೆಯಲ್ಲ, ಅದ್ರ ಮುಂದೆ boron does not give free electrons. Boron does not give free electrons ಅಥವಾ ಮೊಬೈಲ್ ಎಲೆಕ್ಟ್ರಾನ್. ಫ್ರೀ ಎಲೆಕ್ಟ್ರಾನ್ ಇದ್ರೆ ಮಾತ್ರ ಎಲೆಕ್ಟ್ರಾನ್ಸ್ ಏನಾಗುತ್ತೆ, ಡಿಲೋಕಲೈಸ್ ಆಗ್ತಾ ಇರುತ್ತೆ, ಆಗ ಇಟ್ ವಿಲ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಬಟ್ ಬೋರಾನ್ ಇಸ್ ಬ್ಯಾಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಬಿಕಾಸ್ ಇಟ್ ಡಸ್ ನಾಟ್ ಹ್ಯಾವಿಂಗ್ ಫ್ರೀ ಎಲೆಕ್ಟ್ರಾನ್. ಎಸ್. ನೆಕ್ಸ್ಟ್, ಫೋರ್ತ್ ಆಪ್ಷನ್ ನೋಡಿ, ಬೋರಾನ್ ಇಸ್ ಸಾಫ್ಟ್ ನಾನ್ ಮೆಟಲ್ ಅಂತ ಇದೆ. ಆಕ್ಚುಲಿ ಬೋರಾನ್ ಇಸ್ ಹಾರ್ಡ್ ಮೆಟಲ್. ಓಕೆ, ಹಾರ್ಡ್ ನಾನ್ ಮೆಟಲ್. ಹಾರ್ಡ್ ಅಂತ ಇಂಡಿಕೇಟ್ ಮಾಡ್ತೀವಿ, ಇಲ್ಲಿ ಸಾಫ್ಟ್ ಅಂತ ಕೊಟ್ಟಿದ್ದಾರೆ, ದಟ್ ಇಸ್ ರಾಂಗ್. ಓಕೆ, ಇನ್ನು ರಿಮೈನಿಂಗ್ 3 ಏನಿದಾವಲ್ಲ, ಫಸ್ಟ್, ಸೆಕೆಂಡ್, ಥರ್ಡ್, ಈ 3 ಆಪ್ಷನ್ಸ್ ಕರೆಕ್ಟ್ ಇದೆ. ಇದು ಓದ್ಕೊಂಡಿರಿ, ನೆನಪಿರ್ಲಿ ಇದು. ಓಕೆ, ಆಪ್ಷನ್ 4. ಆಪ್ಷನ್ 4. ಕ್ವಶನ್ ನಂಬರ್ 70 ಚೆಕ್ ಮಾಡಿ. ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಇಸ್ ಆಲಮ್? ಓಕೆ, ಆಲಮ್ ಫಾರ್ಮುಲಾ ನಿಮ್ಗೆ ಗೊತ್ತಿರಲಿ. K2 potassium aluminum sulfate ಅಂತ, K2SO4, Al2SO4 trice 24H2O. Okay, this we indicate as an alum, ಅಥವಾ ಜನರಲಿ ನಾವೇನಂತೀವಿ ಪೊಟ್ಯಾಸಿಯಂ ಅಲ್ಯೂಮಿನಿಯಂ ಸಲ್ಫೇಟ್ ಅಂತ ನಾವು ಇಂಡಿಕೇಟ್ ಮಾಡ್ತೀವಿ. ದಿಸ್ ಇಸ್ ದಿ ಫಾರ್ಮುಲಾ. ಓಕೆ, ಈಗ ಚೆಕ್ ಮಾಡಿ. Which one of the following is alum? Okay, option ಕೊಟ್ಟಿಲ್ಲ ಅಲ್ವಾ? No, Yes, sir. sir. ಆಪ್ಷನ್ ಕೊಟ್ಟಿಲ್ಲ. No, sir. ಇಲ್ಲಿ ಕೊಡ್ಬೇಕಾಗಿತ್ತು, ಇಲ್ಲಿ ಬರ್ಕೊಂಡಿರಿ ಆಲಮ್ದು. K2SO4, Al2SO4 trice 24H2O. Here not given options.
ನೆಕ್ಸ್ಟ್ ಕ್ವಶನ್ ನಂಬರ್ 71 ಚೆಕ್ ಮಾಡಿ. ಹೌ ಕ್ಯಾನ್ ದಿಸ್ ರಿಯಾಕ್ಷನ್ ಬಿ ಮೇಡ್ ಟು ಪ್ರೊಸೀಡ್ ಇನ್ ಫಾರ್ವರ್ಡ್ ಡೈರೆಕ್ಷನ್ ಅಂತ ಇದೆ. ಓಕೆ, ಫಾರ್ವರ್ಡ್ ಡೈರೆಕ್ಷನ್ ನೋಡಿ, ಅಲ್ಲೊಂದು ಲೈನ್ ಬರ್ಕೊಳ್ಳಿ. ಇಫ್ ಅಸಿಡಿಟಿ increases makes forward reaction, makes forward reaction. ಓಕೆ, ಇಲ್ಲಿ ಏನ್ ಕೇಳಿದ್ದಾರೆ? BOH tries reacts with sodium hydroxide to formation of NaBOH4. ಈ ತರ ಫಾರ್ಮೇಶನ್ ಆಗುತ್ತೆ. ಇಲ್ಲಿ ನೋಡಿ ಬೋರಿಕ್ BOH ಟ್ರೈಸ್ ಇದೆಯಲ್ಲ, ಅದ್ರ ಕೆಳಗಡೆ ಬರ್ಕೊಳ್ಳಿ. ದಟ್ ಈಸ್ ವೀಕ್ ಆಸಿಡ್. NaOH ಇದೆಯಲ್ಲ, ಅದ್ರ ಮುಂದೆ ಬರ್ಕೊಳ್ಳಿ. ಇಟ್ ಈಸ್ ಸ್ಟ್ರಾಂಗ್ ಬೇಸ್. ಓಕೆ, ಇಲ್ಲಿ ಏನಾದ್ರು ಇಲ್ಲಿ 4 ಆಪ್ಷನ್ಸ್ ಕೊಟ್ಟಿದೆ. ಅಡಿಷನ್ ಆಫ್ cis 1,2 ಡಯಾಲ್, ಅಡಿಷನ್ ಆಫ್ ಬೋರಾಕ್ಸ್, ಅಡಿಷನ್ ಆಫ್ ಟ್ರಾನ್ಸ್ 1,2 ಡಯಾಲ್. 4th ಆಪ್ಷನ್ ಹೀಗಿದೆ, ಅಡಿಷನ್ ಆಫ್ Na2H2O4 ಸೋಡಿಯಂ ಹೈಪೋಫಾಸ್ಫೇಟ್ ಅಂತ ಇಂಡಿಕೇಟ್ ಮಾಡಿದ್ದಾರೆ. ನಿಮ್ಗೆ ಗೊತ್ತಿರಲಿ, CH3 OH. This we indicate as a cis 1,2 diol. cis ಅಂದ್ರೆ ಏನು? ಗ್ರೂಪ್ಗಳು ಅಂದ್ರೆ ಫಂಕ್ಷನಲ್ ಗ್ರೂಪ್ಗಳು ಸೇಮ್ ಸೈಡ್ ಅಲ್ಲಿ ಅಟ್ಯಾಚ್ ಆಗಿತ್ತ ಅದನ್ನ ಸಿಸ್ ಅಂತ ಕರಿತೀವಿ. ಆಪೋಸಿಟ್ ಸೈಡ್ ಅಲ್ಲಿ ಅಟ್ಯಾಚ್ ಆಗಿತ್ತು ಅಂದ್ರೆ ಅದನ್ನ ಏನಂತ ಕರಿತೀವಿ? ಟ್ರಾನ್ಸ್ ಅಂತ ಕರಿತೀವಿ. ಓಕೆ, ಇಲ್ಲಿ OH ಗ್ರೂಪ್ಗಳು ಸೇಮ್ ಸೈಡ್ ಅಲ್ಲಿ ಇದ್ರೆ ಇದು ಬೋರಿಕ್ ಆಸಿಡ್ ಜೊತೆ ಅಂದ್ರೆ ವೀಕ್ ಆಸಿಡ್ ಏನಿದೆಯಲ್ಲ BOH ಟ್ರೈಸ್ ಇದರ ಜೊತೆ ಈಸಿಯಾಗಿ ರಿಯಾಕ್ಟ್ ಆಗುತ್ತೆ ಸೇಮ್ ಸೈಡ್ ಅಲ್ಲಿ ಇದ್ದಾಗ. ನೋಡಿ, ಇದರಲ್ಲಿ ಇರ್ತಕ್ಕಂಥ OH ಗ್ರೂಪ್ H ಗ್ರೂಪ್, ಇದರಲ್ಲಿ ಇರ್ತಕ್ಕಂಥ OH H2 ಆಗಿ ಎಲಿಮಿನೇಟ್ ಆಗುತ್ತೆ. ಇದರಲ್ಲಿ ಇರ್ತಕ್ಕಂಥ H, ಇದರಲ್ಲಿ ಇರ್ತಕ್ಕಂಥ OH ಮೈನಸ್ H2 ಆಗಿ ಎಲಿಮಿನೇಟ್ ಆಗುತ್ತೆ. ಹಾಗಾದ್ರೆ ಈ ಆಕ್ಸಿಜನ್ ಡೈರೆಕ್ಟ್ಲಿ ಯಾವ್ದು ಬಾಂಡ್ ಆಗತ್ರಿ? ಬೋರಾನಿಗೆ ಬಾಂಡ್ ಆಗುತ್ತೆ. ಪ್ರಾಡಕ್ಟ್ ಏನ್ ಬರುತ್ತೆ ನೋಡೋಣ. CH3 CH3 ನೆಕ್ಸ್ಟ್ ಇದು ಯಾವ್ದಕ್ಕೆ ಅಟ್ಯಾಚ್ ಆಗಿದೆ? ಆಕ್ಸಿಜನ್. ದಿಸ್ CH ಆಲ್ಸೋ ಅಟ್ಯಾಚ್ ಟು ಆಕ್ಸಿಜನ್. ಈ ಆಕ್ಸಿಜನ್ ಯಾವ್ದಕ್ಕೆ ಅಟ್ಯಾಚ್ ಆಗುತ್ತೆ ಈಗ? ಬೋರಾನ್. ಓಕೆ, ಬೋರಾನ್. ನೆಕ್ಸ್ಟ್ ಹೈಡ್ರಾಕ್ಸಿಲ್ ಗ್ರೂಪ್. ಈ ತರ ಕಾಂಪೌಂಡ್ ಫಾರ್ಮೇಶನ್ ಆಗ್ಬೇಕಾದ್ರೆ ಈ ತರ ಇದನ್ನ ನಾವು ಏನಾದ್ರು ಕಾಂಪೋಸಿಷನ್ ಹಾಕಿದ್ರೆ ಅಸಿಡಿಟಿ ಏನಾಗುತ್ತೆ? ಅಸಿಡಿಟಿ ಇನ್ಕ್ರೀಸಸ್. ಅಸಿಡಿಟಿ ಇನ್ಕ್ರೀಸ್ ಆಯ್ತು ಅಂದ್ರೆ ಫಾರ್ವರ್ಡ್ ಆರ್ ಬ್ಯಾಕ್ವರ್ಡ್? ಯಾವುದೇ ಒಂದು ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ಅಸಿಡಿಟಿ ಇನ್ಕ್ರೀಸ್ ಆಗ್ತಾ ಇದೆ ರಿಯಾಕ್ಷನ್ ಅಲ್ಲಿ ಇನ್ವಾಲ್ವ್ ಆದಾಗ ಅಂದ್ರೆ ಅದು ರಿಯಾಕ್ಷನ್ ಮಸ್ಟ್ ಅಂಡ್ ಶುಡ್ ಬಿ ಇನ್ ದಿ ಫಾರ್ವರ್ಡ್ ಡೈರೆಕ್ಷನ್. ಕೆಲವೊಂದು ರಿಯಾಕ್ಷನ್ ರಿವರ್ಸಿಬಲ್ ಇರ್ತವೆ, ಅವನು ಈಕ್ವಿಲಿಬ್ರಿಯಂ ಅಟೈನ್ ಆಗುತ್ತೆ. ಇದು ರಿವರ್ಸಿಬಲ್ ಅಲ್ಲ. ದಿಸ್ ಒನ್ ಫಾರ್ವರ್ಡ್ ರಿಯಾಕ್ಷನ್ ಬಿಕಾಸ್ ಆಫ್ ಅಸಿಡಿಟಿ ವಿಲ್ ಬಿ ಇನ್ಕ್ರೀಸಸ್ when 1,1 diol reacts with boric acid. ಹಾಗಾದ್ರೆ ಆಪ್ಷನ್ ಯಾವ್ದಾಗುತ್ತೆ ನೀವೇ ಚೆಕ್ ಮಾಡಿ. ಆಪ್ಷನ್ 1 cis 1,2 diol. ಸರ್, ಇನ್ ಕೇಸ್ ನಾವು ಟ್ರಾನ್ಸ್ ತಗೊಂಡಿದ್ರೆ ಏನಾಗ್ತಿತ್ತು ಸರ್? ನೀವು ಟ್ರಾನ್ಸ್ ತಗೊಂಡಿದ್ರೆ ಈ OH ಗ್ರೂಪ್ ಆಪೋಸಿಟ್ ಬರಿತಾ ಇದ್ವಿ, ಅದು ಈಸಿಯಾಗಿ ಕಂಬೈನ್ ಆಗ ಮಾಲಿಕ್ಯೂಲ್ ಟ್ವಿಸ್ಟ್ ಆಗಬೇಕಾಗಿತ್ತು. ಯಾಕಂದ್ರೆ ಟ್ರಾನ್ಸ್ ಪೊಸಿಷನ್ ಅಲ್ಲಿ ಈಸಿಯಾಗಿ ಅದು ಕಂಬೈನ್ ಆಗೋದಿಲ್ಲ. ಓಕೆ, ಹಾಗಾಗಿ ವಿ ಟೇಕಿಂಗ್ cis 1,2 diol. ಓಕೆ, ಕ್ವಶನ್ ನಂಬರ್ 72 ನೋಡಿ. ರಿಯಾಕ್ಟಿವಿಟಿ ಆಫ್ ಬೋರಾಜೋಲ್ ಇನ್ ಹೈಯರ್ ದನ್ ದಟ್ ಆಫ್ ದಿ ಬೆನ್ಝೀನ್. ಬೆನ್ಝೀನಿಗೂ ಬೋರಾಜೋಲಿಗೂ ಕಂಪೇರ್ ಮಾಡೋಣ. ಅದರಲ್ಲಿ ಮೋರ್ ರಿಯಾಕ್ಟಿವ್ ಯಾವುದು? ಸರ್, ಬೋರಾಜೋಲ್ ಅಂತ ನಾನು ವರ್ಡೇ ಕೇಳಿಲ್ಲ,
ಹೇಳ್ತೀರಲ್ವಾ? ಆಕ್ಚುಲಿ ಇದು ರಿಮೂವ್ಡ್ ಟಾಪಿಕ್ ಏನಿದೆಯಲ್ಲ ಅದ್ರಲ್ಲಿ ಬರುತ್ತೆ, ಬೋರಾಜೋಲ್ ಅಥವಾ ಬೋರಾಜಿನ್ ಅಂತ. ಅದು ಹೀಗಿರುತ್ತೆ: ಬೋರಾನ್, ನೈಟ್ರೋಜನ್, ನೈಟ್ರೋಜನ್, ಬೋರಾನ್, ನೈಟ್ರೋಜನ್, ಬೋರಾನ್. ಓಕೆ, ಡಬಲ್ ಬಾಂಡ್, ಸಿಂಗಲ್ ಬಾಂಡ್, ಡಬಲ್ ಬಾಂಡ್, ಸಿಂಗಲ್ ಬಾಂಡ್. ಓಕೆ, ನೆಕ್ಸ್ಟ್ H, 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 H. This we indicate as an borazine. Borazine ಅಂತ ನಾವು ಇಂಡಿಕೇಟ್ ಮಾಡ್ತಾರೆ, or borazole. Borazole ಅಂತ ನಾವು ಇಂಡಿಕೇಟ್ ಮಾಡ್ತಾರೆ. Borazine or borazole called inorganic benzene ಅಂತ ಕರಿತೀವಿ ಇದನ್ನ. Inorganic benzene. Inorganic benzene. C6H6 ಅನ್ನ C6H6 organic benzene. Yes, very good. Carbon, 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 carbon. Okay, cyclically only carbon atoms ಗಳು ಇರ್ತವೆ. Single bond, single bond, single bond, single bond, single bond. First ಬರ್ಕೊಂಡಿನಿ. Single bond, double bond ಇದೆಯಾ? ಇಲ್ಲಿ single bond, double bond, single bond, double. Alternative single and then double bonds present in a ring. This means delocalization. Okay, delocalization ಆಗ್ತಾನೆ ಇರುತ್ತೆ. ಈಗ ಕಾರ್ಬನ್ ಯಾವ ಅಟ್ಯಾಚ್ ಆಗಿರುತ್ತೆ? ಹೈಡ್ರೋಜನ್, 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 ಹೈಡ್ರೋಜನ್. This we indicate as an organic benzene. Organic benzene. ಇವೆರಡರಲ್ಲಿ ಮೋರ್ ರಿಯಾಕ್ಟಿವ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಇನ್ಆರ್ಗ್ಯಾನಿಕ್ ಬೆನ್ಸಿನ್ ಇಸ್ ಮೋರ್ ರಿಯಾಕ್ಟಿವ್. ಏನಕ್ಕೆ ಸರ್ ಅಂದ್ರೆ ಇಲ್ಲಿ ಬೋರಾನು ಮತ್ತೆ ನೆಕ್ಸ್ಟ್ ನೈಟ್ರೋಜನ್ ಇದೆ. ಬೋರಾನು ನೈಟ್ರೋಜನ್ ಮಧ್ಯೆ ಎಲೆಕ್ಟ್ರೋನೆಗೆಟಿವಿಟಿ ಡಿಫರೆನ್ಸ್ ಜಾಸ್ತಿ ಇದೆ, ಹೌದಲ್ವಾ? ಎಲೆಕ್ಟ್ರೋನೆಗೆಟಿವಿಟಿ ಡಿಫರೆನ್ಸ್ is higher between the boron and then nitrogen. It forms polar compound. ಯಾವುದು ಮೋರ್ ಪೋಲಾರ್ ಇರುತ್ತೋ ಅದು ಈಸಿಯಾಗಿ ರಿಯಾಕ್ಟ್ ಆಗುತ್ತೆ. ನೋಡಿ ಇಲ್ಲಿ ಬನ್ನಿ, ಕಾರ್ಬನ್ ಕಾರ್ಬನ್ ಓನ್ಲಿ ಒನ್ ಟೈಪ್ ಆಫ್ ಎಲಿಮೆಂಟ್ಸ್ ಇದೆ ಅಲ್ವಾ ರಿಂಗ್ ಅಲ್ಲಿ. ಓನ್ಲಿ ಒನ್ ಟೈಪ್ ಆಫ್ ಎಲಿಮೆಂಟ್ ಇರೋದ್ರಿಂದ ಎಲೆಕ್ಟ್ರೋನೆಗೆಟಿವಿಟಿ ಡಿಫರೆನ್ಸ್ ಇಸ್ ಲೆಸ್, ಹಾಗಾಗಿ ಪೊಲಾರಿಟಿ ಇಸ್ ಲೆಸ್ ಕಂಪೇರ್ಡ್ ಟು ಇನ್ಆರ್ಗ್ಯಾನಿಕ್ ಬೆನ್ಸಿನ್. ದಟ್ಸ್ ವೈ ಆರ್ಗ್ಯಾನಿಕ್ ಬೆನ್ಸಿನ್ is less reactive compared to inorganic benzene. Okay, due to polarity, high polarity of inorganic benzene. Agar idra high polarity yavralli barutte? Benzone. Inorganic. Borazole ಅಥವಾ borazine. Borazole ಅಥವಾ borazine ಅಂತ ಇಂಡಿಕೇಟ್ ಮಾಡ್ತೀವಿ. ಇಲ್ಲಿ ಪ್ಲಸ್ ಹಾಕೊಳ್ಳಿ, ಇಲ್ಲಿ ನೈಟ್ರೋಜನ್ ಹತ್ರ ಇದು ಮೈನಸ್, ಪ್ಲಸ್ ಮೈನಸ್, ಪ್ಲಸ್ ಮೈನಸ್. ಓಕೆ, ಪ್ಲಸ್ ಮೈನಸ್ ಯಾಕೆ ಫಾರ್ಮೇಶನ್ ಆಗುತ್ತೆ? ಬಿಕಾಸ್ ಡ್ಯೂ ಟು ಎಲೆಕ್ಟ್ರೋನೆಗೆಟಿವಿಟಿ ಡಿಫರೆನ್ಸ್ ಬಿಟ್ವೀನ್ ದಿ ಬೋರಾನ್ ಅಂಡ್ ದೆನ್ ನೈಟ್ರೋಜನ್. ಇಲ್ಲಿ ಒಂದು ವರ್ಡ್ ಲೈನ್ ಬರ್ಕೊಳ್ಳಿ ಇಲ್ಲಿ. ಇನ್ borazine or borazole. ಓಕೆ, ಟೈಮ್ ಆಯ್ತು ಅನ್ಸುತ್ತೆ ಅಲ್ವಾ? ಇದಕ್ಕೆ ಆಪ್ಷನ್ ನಿಮ್ಗೆ ಗೊತ್ತಾಯ್ತಲ್ವಾ? Yes sir, option 1. ಆಪ್ಷನ್ 1. ಇನ್ ಕೇಸ್ ಏನಾದ್ರು ಡೌಟ್ ಇತ್ತು ಅಂದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೀನಿ. ಕ್ಲಾಸ್ ಅನ್ನ ಈಗ ಸ್ಟಾಪ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ನೆಕ್ಸ್ಟ್ ಕ್ಲಾಸ್ ಸ್ಟಾರ್ಟ್ ಆಗಿರುತ್ತೆ. ಓಕೆ, ಬಾಯ್. Thank you sir. Bye sir. Thank you.